ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ. ದೇವೇಗೌಡರಿಗೆ ರಾಷ್ಟ್ರ ಧ್ವಜವನ್ನ ಸಿಎಂ ಡಿಕೆ ಶಿವಕುಮಾರ್ ಹಸ್ತಾಂತರಿಸಿದ್ದಾರೆ. ಕುಟುಂಬಸ್ಥರಿಂದ ಅಂತಿಮ ವಿಧಿವಿಧಾನವನ್ನ ಕೂಡ ನೆರವೇರಿಸಲಾಯಿತು. ತಾಯಿ ಚೆನ್ನಮ್ಮಗೆ ಮುತ್ತಿಟ್ಟು ಎಚ್.ಡಿ. ರೇವಣ್ಣ ಭಾವುಕರಾಗಿದ್ದಾರೆ. ಸದ್ಯ ಸ್ವಾಮೀಜಿಗಳು ಮಠಾಧೀಶರಿಂದ ಅಂತಿಮ ದರ್ಶನವನ್ನ ಕೂಡ ಪಡೆಯಲಾಯಿತು. ಕಣ್ಣನ್ ಸ್ವಾಮಿ ನೇತೃತ್ವದಲ್ಲಿ ಪೂಜೆಯ ವಿಧಿವಿಧಾನವನ್ನ ಕೂಡ ನೆರವೇರಿಸಲಾಯಿತು. ಸದ್ಯ ಚೆನ್ನಮ್ಮ ಅವರಿಗೆ ಅಂತಿಮ ನಮನವನ್ನ ಗಣ್ಯಾತಿ ಗಣ್ಯರು ಸಲ್ಲಿಸಿದ್ರು. ನಾವು ಗಮನಿಸ್ತಾ ಇದ್ದೀವಿ, ಚೆನ್ನಮ್ಮನವರು 2 ದಿನಗಳ ಹಿಂದೆ ವಯೋಸಹಜ ಕಾಯಿಲೆಯಿಂದ 3 ದಿನಗಳ ಹಿಂದೆ ಅಡ್ಮಿಟ್ ಕೂಡ ಆಗಿದ್ರು. ಮೊನ್ನೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ 4:30 ಸುಮಾರಿಗೆ ಜೀವವನ್ನು ಬಿಟ್ಟಿದ್ರು. ಈಗ ಅವರ ವಿಧಿವಿಧಾನಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಟಿವಿ ಸ್ಕ್ರೀನ್ ಮೇಲೆ. ಕಣ್ಣನ್ ಸ್ವಾಮಿ ಅವರ ನೇತೃತ್ವದಲ್ಲಿ ಪೂಜೆ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಮಾವಿನಕೆರೆಯ ಗೋವಿಂದ ಸ್ವಾಮಿ ದೇವಸ್ಥಾನ ಏನಿದೆಯಲ್ಲ, ಅಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗ್ತಾ ಇರುವಂಥದ್ದು. ಅದು ಕೂಡ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಯಾಕಂತಂದರೆ ಚೆನ್ನಮ್ಮ ಅವರು ಅವತ್ತು ಮನಸ್ಸು ಮಾಡಿಲ್ಲ ಅಂತ ಅಂದರೆ ದೇವೇಗೌಡರು ಪ್ರಧಾನಿಯವರಾಗೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವರ ಮಗ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋಕೆ ಆಗ್ತಾ ಇರಲಿಲ್ಲ. ಎಚ್.ಡಿ. ರೇವಣ್ಣ ಅವರು ರಾಜಕೀಯಕ್ಕೆ ಬರೋಕೆ ಆಗ್ತಾ ಇರಲಿಲ್ಲ. ಯಾಕಂತಂದರೆ ಒಂದು ಕುಟುಂಬ ಅಂತ ಅಂದರೆ ಕುಟುಂಬದಲ್ಲಿ ಇರುವಂತಹ ಪುರುಷ ಹೊರಗೆ ಹೋಗಿ ದುಡಿಯೋದು ಎಷ್ಟು ಮುಖ್ಯನೋ, ಒಂದು ಹೆಣ್ಣು ಮನೆಯಲ್ಲಿದ್ದು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸೋದು, ಅವರ ಮನಃಶಾಂತಿಯನ್ನು ದೊರಕಿಸಿಕೊಡೋದು, ಜೊತೆಗೆ ಆಗು ಹೋಗು ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗೋದು ಅಷ್ಟೇ ಮುಖ್ಯ ಆಗುತ್ತೆ. ಆ ಎಲ್ಲ ಜವಾಬ್ದಾರಿಗಳನ್ನು ಸುಸೂತ್ರವಾಗಿ ಕಿಂಚಿತ್ತೂ ಅಪೇಕ್ಷೆ ಬಯಸದೆ ಅವರ ಒಳಿತಿಗಾಗಿ, ಅವರ ರಾಜಕೀಯ ಭವಿಷ್ಯಕ್ಕಾಗಿ ಸ್ಮರಿಸಿದವರು ಚೆನ್ನಮ್ಮ ಅವರು. ಹಾಗಾಗಿ ಬಹಳ ಒಂದು ದುಃಖದ ವಿಚಾರ, ಜೊತೆಗೆ ಭಾರದ ಮನಸ್ಸು, ಒಲ್ಲದ ಮನಸ್ಸಿಂದ ಇವತ್ತು ಎಲ್ಲ ವಿಧಿವಿಧಾನದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು. ಸೊ ಚೆನ್ನಮ್ಮನವರ ಆದರ್ಶ ಎಲ್ಲ ಮಹಿಳೆಯರಿಗೂ ಕೂಡ ಬೇಕು. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರೋದು, ಚಿಕ್ಕ ಚಿಕ್ಕ ವಿಚಾರಕ್ಕೆ ಗಲಾಟೆ ಮಾಡ್ತಾರೆ, ಹೊಡೆದಾಡ್ತಾರೆ. ಮನೆ ಪರಿಸ್ಥಿತಿ ಏನು, ಗಂಡನ ಒಂದು ಆಸೆ ಏನು, ಯಾಕಾಗಿ ಮದುವೆ ಆಗಿದ್ದೀವಿ, ಯಾವುದನ್ನು ಕೂಡ ನೋಡದೆ ಡಿವೋರ್ಸು ಅಂತ ಹೇಳಿಬಿಟ್ಟು ಈಸಿಯಾಗಿ ಹೋಗ್ತಾರೆ. ಅಂಥ ಎಲ್ಲ ದಂಪತಿಗಳಿಗೂ ಕೂಡ ಚೆನ್ನಮ್ಮನವರು ನಿದರ್ಶನ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಇವತ್ತು ಅವರು ಪಂಚಭೂತಗಳಲ್ಲಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಲೀನರಾಗದಿದ್ದಾರೆ. ಅವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸಲಾಗುತ್ತೆ.